ಕೆಳಗಿನ ಸ್ಥಾನಗಳು ಬಹಳ ದುರ್ಬಲವಾಗಿರೋದು. ಜಾತಿ ವ್ಯವಸ್ಥೆ ತಲೆಯಿಂದ ಬ್ರಾಹ್ಮಣ ಹೋಗ್ತಾನೆ, ಭುಜದಿಂದ ಕ್ಷತ್ರಿಯ ಹೋಗ್ತಾನೆ ಇತ್ಯಾದಿ ಒಂದು ಪರಿಕಲ್ಪನೆ ಏನಿತ್ತು ಜಾತಿ ವ್ಯವಸ್ಥೆ ಬಗ್ಗೆ, ಈ ಕಾಲ್ಪನಿಕ ಜಾತಿ ವ್ಯವಸ್ಥೆಯನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಸಂಪೂರ್ಣ ತಿರಸ್ಕರಿಸಿದರು ಅನ್ನೋದು ಮರಿಬಾರ್ದು. ಆ ಕಾರಣಕ್ಕೆ ಯಾವ್ಯಾವ ಅಲಕ್ಷ್ಯಗೊಳಗಾಗಿರುವ ಕಸುಬು ಸಮುದಾಯಗಳು, ಶ್ರಮ ಸಮುದಾಯಗಳು ಏನಿದ್ವು ಅವುಗಳನ್ನ ಒಟ್ಟುಗೂಡಿಸೋದ್ರ ಮೂಲಕ ಒಂದು ಸಾಮಾಜಿಕ ಸಮಾನತೆಯನ್ನು ಜಾರಿ ತಂದಂತ ಮೊಟ್ಟ ಮೊದಲ ವಿಶ್ವ ದಾರ್ಶನಿಕರಂತ ಕೆಳಗಿನ ನಿಮ್ನ ಜಾತಿಯಿಂದ ಬಂದಂತ ಒಬ್ಬ ಶ್ರಮಜೀವಿ, ಅಲಕ್ಷ್ಯಗೊಳಗಾಗಿರ್ತಕ್ಕಂಥ ಅವಮಾನಕ್ಕೊಳಗಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೋಚಿ ಬಹಳ ಉನ್ನತ ಮಟ್ಟದಲ್ಲಿದ್ದಂಥ ಬಸವಣ್ಣನವ್ರನ್ನ, ಭಕ್ತಿ ಭಂಡಾರಿ ಬಸವಣ್ಣನವ್ರನ್ನ ಶರಣರಿಯಪ್ಪ ಅಂತ ಅಂದಾಗ ಬಸವಣ್ಣನವರು ಅವರಿಗೆ ಶರಣು ಶರಣಾರ್ಥಿ ಅರಳಿಯನವರೇ ಅಂದ್ರಲ್ಲ, ಇದು ನಿಜವಾದ ಸಮಾನತೆ. ಯಾವುದು ಸಾಂಸ್ಕೃತಿಕ ಅಭಿಯಾನ ಅಂತ ಹೇಳಿದ್ರೆ ಬಂದವರನ್ನ ಬರ್ರಿ ಕೂತ್ಕೊಳ್ರಿ ಅಂತ ಹೇಳ್ತಕ್ಕಂಥದ್ದು ಸಂಸ್ಕೃತಿ, ಕಳಬೇಡ ಕೊಲಬೇಡ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ, ಜಾತಿಯ ಕಾರಣಕ್ಕೆ ಮನುಷ್ಯನನ್ನು ದೂರ ಇಡಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಇವೆಲ್ಲ ಸಂಸ್ಕೃತಿಗಳನ್ನು ನಾವು ಅಳವಡಿಸ್ತಾ ಇದ್ರೆ ವಚನ ಸಾಹಿತ್ಯ ಕೇವಲ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸೇರ್ತಕ್ಕಂಥದ್ದಲ್ಲ, ಇದು ವಿಶ್ವ ಸಮುದಾಯಕ್ಕೆ ಸೇರ್ತಕ್ಕಂಥ ಒಂದು ದೊಡ್ಡ ಸಂವಿಧಾನ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಂವಿಧಾನಗಳಿರ್ಬೋದು, ಆದರೆ ಪ್ರಪಂಚಕ್ಕಿರ್ತಕ್ಕಂಥ ಒಂದೇ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ವಚನ ಸಂವಿಧಾನ. ನಾವೇನಾದರೂ ವಚನ ಸಂವಿಧಾನವನ್ನು ಅಳವಡಿಸಿಕೊಂಡ್ರೆ ಇರಾನ್ ಮತ್ತು ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧಗಳಿರಲ್ಲ, ಯಾವ ದೇಶಗಳ ನಡುವೆ ಯುದ್ಧ ಇರಲ್ಲ. ನೀವೇನಾದರೂ ಟ್ರಂಪ್ ಅವರ ವಚನ ಸಾಹಿತ್ಯವನ್ನು ಏನಾದರೂ ಓದಿದ್ರೆ ಈ ಥರ ಬೇಕಾಬಿಟ್ಟಿ ಸುಂಕವನ್ನು ಹೆಚ್ಚೋ ಕೆಲಸ ಮಾಡಲ್ಲ. ಯಾಕಂದ್ರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ, ಬಸವ ಪ್ರಣೀತ ಧರ್ಮದಲ್ಲಿ 431 ವಿರಕ್ತ ಮಠಗಳಿವೆ. 431 ವಿರಕ್ತ ಮಠಗಳು ಒಂದಾದರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವು 97% ಜನ ಇದ್ದೀವಿ ಈ ಸಮಾಜದಲ್ಲಿ. ಬಸವ ಅನುಯಾಯಿಗಳು, ಬಸವ ಪರಿಕಲ್ಪನೆಯ ಸಮಾಜ ಏನಿದೆ ಅದು 97% ಇದೆ. ಈ 97% ಜನ ಒಂದಾದರೆ ಈ ಮೂಲಭೂತವಾದಿಗಳು, ಸ್ಥಗಿತವಾದಿಗಳು ಯಾರೂ ಇರೋದಿಲ್ಲ. ಆ ಕಾರಣ ನಾವು ಮುಖ್ಯವಾಗಿ ಈ ಸಮಾಜಕ್ಕೆ ತೀರ ಅಗತ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಬಸವ ಧರ್ಮ. ನಾವು ಬಸವ ಧರ್ಮವನ್ನು ಒಂದು ತಿಂಗಳು ಅಳವಡಿಸ್ಕೊಂಡ್ರೆ ನಮ್ಮ ದೇಶ, ನಾವು ಸುಮಾರು ಒಂದು 5-6 ವರ್ಷಗಳ ಕಾಲ ಮುಂದುವರಿಸ್ತೇವೆ. ನಾವು ನಿಜವಾದ ಅಭಿವೃದ್ಧಿಯ ಪರಿಕಲ್ಪನೆ ಇರುವುದು ಎಲ್ಲಿ ಅಂತ ಹೇಳಿದ್ರೆ ಇವನಾರವ ಎನ್ನಿಸದಿರಯ್ಯ, ಇವ ನಮ್ಮ ಎನ್ನಿಸುವಂತಕ್ಕಂಥ ಒಂದು ಸಮಾನತೆ ಪರಿಕಲ್ಪನೆ ಏನಿದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ನೆಕ್ಸ್ಟ್ ಕ್ವಶನ್ ಕೇಳಿ.